ವಿಷ್ಣು ಸರ್ ಹತ್ರ ಒಂದ್ಸಲ ನಾನು ಒಂದು ಪ್ರಶ್ನೆ ಕೇಳಿದೆ, ಸರ್ ಯಾಕೆ ನೀವು ಹೆಚ್ಚು ಕಾರ್ಯಕ್ರಮಗಳು ಬರಲ್ಲ, ನಾವೇನೋ ಒಂದು ದೊಡ್ಡ ರಾಜ್ಯೋತ್ಸವ ಮಾಡ್ತೀವಿ, ನೀವು ಬರಬೇಕು, ನೀವು ಬರಲ್ಲ, ಅಣ್ಣವರು ಬರಲ್ಲ ಅಂದ್ರೆ ತೀರಾ ಯಾವ್ದೋ ಇದು ಬೇರೆ, ನಾನು ಹೇಳೋದು ಯಾವ್ದೋ ಪಬ್ಲಿಕ್ ಆರ್ಕೆಸ್ಟ್ರಾನೋ ಆ ಥರದ್ದು, ಯಾಕೆ ನೀವು ಬರಲ್ಲ, ತುಂಬಾ ವರ್ಷದಿಂದ ಬರಲ್ಲ ಯಾಕೆ ಅಂತ. ಅವ್ರೇನ್ ಹೇಳಿದ್ರು, ನೋಡು ನಾವು ಸಿನಿಮಾ ಕಲಾವಿದರು, ನಮ್ಮನ್ನ ಜನ ತೆರೆ ಮೇಲೆ ನೋಡಿ ಆನಂದಿಸ್ಬೇಕು. ನಾನು ತೀರಾ ಖಾಸಗಿಯಾಗಿ ಸಿಗ್ತಾ ಹೋದ್ರೆ ಅಷ್ಟು ಚೆನ್ನಾಗಿಲ್ಲ, ನನ್ನ ನಿರ್ಮಾಪಕನಿಗೆ ನಷ್ಟ ಆಗುತ್ತದು ಅಂತ ಹೇಳಿದ್ರು. ಅಂದ್ರೆ ಅವ್ರ ಥಾಟ್ ಪ್ರೋಸೆಸ್ ಬೇರೆ ಅದು. ಬಹುಶಃ ಆ ಥಾಟ್ ಪ್ರೋಸೆಸ್ ಇವತ್ತು ನಾವು ನಿಜ ಅಂತ ನನಗನ್ಸುತ್ತೆ, ವೈಯಕ್ತಿಕವಾಗಿ ನನಗನ್ಸುತ್ತೆ. ಅದು ಸರಿಯಾದ ಮಾರ್ಗ. ಅದು ಹೆಚ್ಚು ನಾವು ಅಂದ್ರೆ ಜನರ ಜೊತೆ ಬೆರಿಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. 24 ತಾಸು ನೀವು ಓಪನ್ ಮಾಡಿ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ನೀವು ಫೇಸ್ಬುಕ್ ನೋಡಿ, ಈ ಹೀರೋ ಅಲ್ಲಿ, ಈ ಹೀರೋಯಿನ್ ಇಲ್ಲಿ, ಇದು ನಾನು ಇವ್ರ ಜೊತೆ ಇದ್ದೀನಿ, ಅವ್ರ ಜೊತೆ ಇದ್ದೀನಿ, ಇವ್ರ ತಿಂಡಿ ತಿಂದ್ರು, ನಮ್ಮ ಹೋಟ್ಲ, ಈ ತರದ್ ಇದೆಯಲ್ಲ, ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಕೊನೆಯದಾಗಿ ಈ ಘಟನೆ ಆದ ನಂತರದಲ್ಲಿ ಒಂದಷ್ಟು ಹಳೆಯ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾರಂತದ್ದು. ಅಂದ್ರೆ ಯಾವ್ದೋ ಸಿನಿಮಾ ತಂಡದ ಜೊತೆ ಗಲಾಟೆ ಮಾಡ್ಕೊಂಡಾಗ್ಲಿ, ಹೊಡೆದಾಗ್ಲಿ, ಬೈದಾಗ್ಲಿ, ಈ ತರ ಎಲ್ಲ ಬರ್ತಾರೆ. ನಿಮ್ ಕಿವಿಗೆ ಏನಾದ್ರು ಬಿತ್ತಿದೆ ಸರ್ ಈ ತರದೊಂದು ವರ್ತನೆ ಅವ್ರ ಕಡೆಯಿಂದ ಆಗಿತ್ತು? ಖಂಡಿತ ಇಲ್ಲ. ಅಂದ್ರೆ ಮುನಿಸುಗಳು ಕಿವಿಗೆ ಬಿದ್ದಿದೆ. ಈ ಡೈರೆಕ್ಟರ್ ಮೇಲೆ ಮುನ್ಸ್ಕೊಂಡ್ರು, ಆ ಡೈರೆಕ್ಟರ್ ಮೇಲೆ ಮುನ್ಸ್ಕೊಂಡ್ರು, ಅವರಿಗೂ ಸಣ್ಣ ಮನಸ್ತಾಪ, ವಾದ ವಿವಾದ ಆಯ್ತು, ಇವೆಲ್ಲ ಕೇಳಿದೀವಿ ಅಷ್ಟೇ. ಮಲ್ಲಿ ಕೂಡ ನನ್ಗೆ ಆತ್ಮೀಯ ಆಗಿದ್ದ. ದಿಢೀರ್ ಅಂತ ಒಂದ್ ದಿವಸ ನಾಪತ್ತೆನೆ, ಅಂದ್ರೆ ಕಾಣಿಸ್ಲಿಲ್ಲ. ಯಾಕಂದ್ರೆ ನಮ್ಮ ದಿನಕರು ಬೇರೆ ಬೇರೆ ನನ್ಗೆ ಗೊತ್ತು, ಯೋಗಿ ಆಗ್ಲಿ, ಎಲ್ರು ಹುಡುಕುತ್ತಿದ್ರು. ಅದೊಂದು ಅವತ್ತಿಗೆ ಒಂದು ಸುದ್ದಿ ಅದು ನಮ್ಗೆ ಸಿನಿಮಾದಾಗ. ಎಲ್ಲಿ ಮಲ್ಲಿ, ಎಲ್ಲೇ ನಾಪತ್ತೆ, ಎಲ್ಲೋ ಹೋಗ್ಬಿಟ್ಟ, ಮನೆಗೆ ಹೋಗಿ ಹುಡುಕಿದ್ರು, ಎಲ್ಲ ನೋಡಿದ್ರು, ಇಲ್ಲ ಊರ್ ಬಿಟ್ಬಿಡ್ತಾನೆ. ಅದರ ಹಿನ್ನೆಲೆಯಲ್ಲಿ ಆತ ಕೋಟ್ಯಾಂತರ ರೂಪಾಯಿಗಳನ್ನ ದರ್ಶನ್ಗೂ ಕೂಡ ಯಾಮಾರಿಸಿದ್ದ ಅನ್ನೋಂಥದ್ದು ಮಾತು. ಸೊ ಇವತ್ತಿಗೂ ನಾವು ಅದನ್ನೇ ನಂಬ್ಕೊಂಡಿರೋದು. ಅಂಡ್ ನನಗೊಂದು ನಂಬಿಕೆ ಅಂತೂ ಇದೆ, ಈ ಮಲ್ಲಿ ಬಗ್ಗೆ ನೀವೇನು ಬೇರೆ ತರದ ಆಲೋಚನೆಗಳಿದೆ ಅದಂತೂ ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಇದಾರೆ ಅಂತ 100% ಎಲ್ಲೋ ಬದುಕಿರ್ತಾನೆ ಅಂತ, ಎಲ್ಲೋ ಇರ್ತಾನೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಏನ್ ಮಾಡ್ದ ಗೊತ್ತಿಲ್ಲ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರೋದಂತೂ ನಿಜ. ಆ ಸಾಲ ಮಾಡಿ ಯಾಕೆ ಮಾಡ್ದ, ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನಂತ ಗೊತ್ತಿಲ್ಲ. ಬಟ್ ಅವ್ರ ತಂದೆ ಸಾವಾದಕ್ಕೂ ಕೂಡ ಅವರು ಬರಲಿಲ್ಲ, ಭೇಟಿ ಕೊಡ್ಲಿಲ್ಲ ಅನ್ನೋದು, ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಸರ್ ಆ ಥರದ್ದು. ಆಮೇಲೆ ಒಂದು ವಿಷಯ ನನ್ನ ಅನ್ಸೋದೇನಂದ್ರೆ, ಏನಾದ್ರೂ ಈಗ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆ, ಅಲ್ಲಿಂದ ಈಚೆಗೆ ಯಾರು ಕೊಲೆ ಮಾಡಿದ್ರು ಕೂಡ ಒಂದು ಪಶ್ಚಾತ್ತಾಪ ಇರುತ್ತೆ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಎಂತವರಾದ್ರೂ. ಇಲ್ಲ ನಾನೇನೋ ತಪ್ಪು ಮಾಡಿದೆ ಜೀವನದಲ್ಲಿ ಅಂತ ಒಂದು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಯಾರೇ ಏನಾದ್ರು ತೊಂದರೆ ಮಾಡಿದ್ರೆ ಮಲ್ಲಿಗೆ ಡೆಫಿನೆಟ್ ಆಗಿ ಅವ್ರು ಮಾನಸಿಕವಾಗಿ ಕುಂದು ಹೋಗಿರೋದಲ್ಲ. ಮತ್ತು ನೀವು ದರ್ಶನ್ಗೆ ತಳುಕು ಹಾಕಿ ನೋಡೋದಾದ್ರೆ, ದರ್ಶನ್ ಇವತ್ತಿಗೂ ಆ ಥರದ್ದು ಯಾವುದೇ ನಡವಳಿಕೆ, ಸ್ವಭಾವ, ನಿಮ್ಗೆ ಅದೊಂದು ಏನ್ ಹೇಳ್ತಾರೆ, ಕ್ರಿಮಿನಾಲಜಿ ಒಂದಿದೆ. ಆ ಥರದ್ದೇನಾದ್ರೂ ಮಾಡಿದಾಗ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಬದುಕಿನ ಮಾರ್ಗ ಚೇಂಜ್ ಆಗುತ್ತೆ ಅಲ್ವಾ, ಎಲ್ಲವೂ ಚೇಂಜ್ ಆಗುತ್ತೆ. ಹಾಗಾಗಿ ನಾನಂತೂ ನಂಬಲ್ಲ, ದರ್ಶನ್ಗೂ ಮಲ್ಲಿಗೂ ತಳಕು ಹಾಕೋದನ್ನು ನಾನು ನಂಬಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.